ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಜು ಮಸಾಲ ಹೇಗೆ ಮಾಡ್ಕೊಳ್ಳೋದು, ಹೋಟೆಲ್ ಸ್ಟೈಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವು ಹೋಟೆಲ್ನಲ್ಲಿ ಹೋದರೆ ಎಷ್ಟೊಂದು ಕಾಸ್ಟ್ಲಿ ಅಲ್ವಾ ಇದು. ಒಂದು ಕಡಾಯಿಗೆ ತುಂಬಾ 150 ಅಥವಾ 200 ಕೊಟ್ಟು ತಿಂದು ಬರ್ತೀವಲ್ವ. ಅದನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ನಾವು ಮನೆ ಮಂದಿ ಎಲ್ಲ ಇದನ್ನು ರೋಟಿ ಅಥವಾ ಚಪಾತಿ ಇನ್ಯಾವುದೇ ಜೊತೆಗೂ ಸಹ ನಾವು ಸವಿಬೋದು. ತುಂಬ ರಿಚ್ ಅಂತ ಇದು ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ಬೇಕಾಗಿರೋದು ಜಾಸ್ತಿ ಗೋಡಂಬಿ. ಬನ್ನಿ ಹಾಗಾದರೆ ಮತ್ತೆ ತಡ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಒಂದು 1/4 ಕಪ್ನಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ. 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವೆರಡನ್ನು ನಾನು ಇಲ್ಲಿ ಒಂದು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. 1 ಕಪ್ನಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವೆರಡನ್ನು ಅದರಲ್ಲಿ ಹಾಕಿ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವೆರಡು ಚೆನ್ನಾಗಿ ಬೇಯಲಿ. ಈಗಾಗಲೇ ಬೆಂದಿದೆ ನೋಡಿರಿ, ಈಗ ಆಲ್ರೆಡಿ ಅದು ಬೆಂದಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ವ, ಅದನ್ನು ನಾವು ಸೋಸ್ಕೊಂಡು ಬಿಡೋಣ. ನಾವು ಇದನ್ನು ಆ ನೀರು ಬೇಡ, ನಮಗೆ ನೀರೇನು ಬೇಕಾಗಿಲ್ಲ, ಜಸ್ಟ್ ನಮಗೆ ಅದು ಅಷ್ಟೇ ಬೇಕಾಗಿರೋದು ಗೋಡಂಬಿ ಮತ್ತು ಈರುಳ್ಳಿ. ಇವೆರಡನ್ನು ಚೆನ್ನಾಗಿ ನಾವು ನೈಸ್ ಪೇಸ್ಟ್ ಮಾಡಿಕೊಳ್ಬೇಕು. ಹಾಗಾಗಿ ಆ ನೀರು ಬೇಡ, ಅದು ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂಥೇಳಿ ಇದನ್ನು ನಾವಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾವೆರಡನ್ನು ನೈಸ್ ಪೇಸ್ಟಾಗಿ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇಲ್ಲಿ ನೈಸ್ ಪೇಸ್ಟ್ ಆಗಿದೆ. ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಕಡಾಯಿಯನ್ನು ಇಟ್ಟಿದ್ದೀನಿ, ಬಿಸಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಧಾರಾಳವಾಗಿ ಇನ್ನೊಂದು ಸ್ಪೂನು ಹಾಕ್ಬೋದು. ಇಲ್ಲಿ ಯಾವುದೇ ನಾನು ಎಣ್ಣೆ ಹಾಕ್ತಾಯಿಲ್ಲ, ಹಾಗಾಗಿ ನೀವು 2 ಸ್ಪೂನ್ ಬೇಕಾದರೂ ಸಹ ಹಾಕ್ಬೋದು. ಫಸ್ಟ್ ನಾನಿಲ್ಲಿ ಗೋಡಂಬಿಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 20-25 ನಾನು ಗೋಡಂಬಿ ತೊಗೊಂಡಿದ್ದೀನಿ. ನೀವು ಇನ್ನು ಕಡಿಮೆ ಜಾಸ್ತಿ ಹಾಕಿದ್ರೇ ತುಂಬ ರುಚಿಯಾಗೋದು, ಏಕೆಂದರೆ ಇದ್ರ ಹೆಸರೇ ಕಾಜು ಮಸಾಲ ಅಲ್ವಾ. ಹಾಗಾಗಿ ನಾನಿಲ್ಲಿ ಜಾಸ್ತಿನೇ ತೊಗೊಂಡಿದ್ದೀನಿ. ಇವು ಒಂಬಣ್ಣ ಬರೋವರೆಗೂ, ಒಂದು ಕೆಂಪು ಕಲರ್ ಬರುತ್ತಲ್ಲ ಆ ತನಕ ನಾವು ಅದನ್ನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 3 ಏಲಕ್ಕಿ, 1 ಪಲಾವ್ ಎಲೆ, ಒಂದು ಸ್ವಲ್ಪ ಸಣ್ಣ ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ. ಇವನ್ ಸ್ವಲ್ಪ ಮಟ್ಟಿಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಚೂರು ಕಲರ್ ಬರೋವರೆಗೆ ಅಷ್ಟೇ. ಇಲ್ಲಿ ಮೆಣಸಿನ್ಕಾಯಿ ಹಾಕೋದ್ಕಿಂತ ಮುಂಚೆ ನೀವು ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕಿ, ನಾನು ಮರೆತು ಮೆಣಸಿನ್ಕಾಯಿ ಹಾಕಿದ ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನೀವು ಫಸ್ಟು ಜೀರಿಗೆ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಸಹ ಅದರಲ್ಲಿ ಚೆನ್ನಾಗಿ ಒಂಥರ ಫ್ರೈ ಆಗಬೇಕು, ಒಂಥರ ಕ್ರಂಚಿ ಥರ ಆಗ್ತದೆ ನೋಡಿರಿ ಮೆಣಸಿನ್ಕಾಯಿ, ಆ ಟೈಪ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಬೆಳ್ಳುಳ್ಳಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನು ಯಾಕಂದರೆ ಬೆಳ್ಳುಳ್ಳಿ ಹಾಕಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಸಹ ನೀವು 1 ಸ್ಪೂನಷ್ಟು ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಒಂದು ಒಂಬಣ್ಣ ಕಲರ್ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ಈರುಳ್ಳಿ, 1 ಟೊಮೊಟೊ ಅಷ್ಟೇ ನಾನು ಕಟ್ ಮಾಡ್ಕೊಂಡಿರೋದು. ಇದು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ. ಮತ್ತು ಇವಾಗ ನಾನು ಹಸಿ ಶುಂಠಿ ಹಾಕ್ತಿದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಅದಕ್ಕೋಸ್ಕರ ನಾನು ಕೇವಲ ಹಸಿ ಶುಂಠಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಹಾಕ್ತಾಯಿಲ್ಲ ಬೆಳ್ಳುಳ್ಳಿಯನ್ನು. ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಇವೆರಡು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಜೊತೆಗೆ ಜೀರಿಗೆ ಪುಡಿ 1 ಸ್ಪೂನು, ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ 1 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಹಾಕ್ಕೊಂಡಿದ್ದೆ, ರೆಡ್ ಚಿಲ್ಲಿ. ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಇದನ್ನು ಹಾಕ್ಕೊಳ್ಬೋದು,
ಚಿಲ್ಲಿನ, ಏಕೆಂದರೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ, ಅದನ್ನು ನಿಮ್ಮ ಚಾಯ್ಸು. ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಸ್ಪೈಸಸ್ ಇರಬೇಕಂದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ ಇಲ್ಲೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನಾನು ಇಲ್ಲೇ ಹಾಕ್ತಾಯಿದ್ದೀನಿ. ಜೊತೆಗೆ ನಾವು ರುಬ್ಬಿಟ್ಕೊಂಡಿರೋದಕ್ಕೆಲ್ಲ ಜಾರಲ್ಲಿ ಇರುತ್ತಲ್ಲ, ಅದನ್ನು ಸಹ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಏಕೆಂದರೆ ತುಂಬ ಕಾಸ್ಟ್ಲಿ ಅಲ್ವಾ ಗೋಡಂಬಿ. ಈಗ 1000 ಇದೆ 1 kgಗೆ. ಹಾಗಾಗಿ ಅದನ್ನು ಸಹ ಯಾಕೆ ವೇಸ್ಟ್ ಮಾಡಬೇಕಲ್ವ, ಅದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈ ನೀರನ್ನು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನಮಗೆ, ತೆಳು ಬೇಕೋ, ಗ್ರೇವಿ ಅಲ್ವಾ ಮಾಡೋದು ನಾವು, ಅದನ್ನು ನೋಡ್ಕೊಂಡು ಇಲ್ಲಿ ನೀರು ಹಾಕ್ಕೊಳ್ಬೇಕಾಗುತ್ತೆ. ನೋಡಿರಿ, ನೋಡ್ತಾ ಇರ್ಬೋದು ಅರಿಶಿನ ಅದೆಲ್ಲ ಹಾಕಿದೆಲ್ಲ ಕಲರ್ ಎಷ್ಟು ಚೇಂಜ್ ಆಗ್ತಾ ಇದೆ. ತುಂಬ ರಿಚ್ ಅಂತ ಹೇಳ್ಬೋದು ಇದು ರೆಸಿಪಿ, ರಿಚ್ ರೆಸಿಪಿ ಇದು. ಸ್ವಲ್ಪ ಉಪ್ಪು ಅಂದರೆ ಟೇಸ್ಟ್ ತಕ್ಕಂತೆ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷಗಳ ಕಾಲ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಇಡೋಣ. ಅದು ಕುದೀಲಿ, ಅದು ಚೆನ್ನಾಗಿ ಕುದಿಬೇಕು. ಅಂದರೆ ಅದೇನು ತುಪ್ಪ ಹಾಕಿದೆಯಲ್ಲ ಅದು ಬಿಟ್ಕೊಳ್ಳೋವರೆಗೂ ಅದು ಚೆನ್ನಾಗಿ ಕುದಿಬೇಕು. ಸಿಮ್ಮಲ್ಲಿಡಲಿ, ಸಿಮ್ಮಲ್ಲಿರಬೇಕು ಫ್ಲೇಮು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ತಳ ಹತ್ತದೆ, ಈ ಥರ ಕೈ ಆಡಿಸ್ತಾ ಇರಬೇಕು. ನಾವೇನು ಗೋಡಂಬಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಗರಂ ಮಸಾಲ ಪುಡಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ವಿಡಿಯೋ ಹಾಕಿದ್ದೀನಲ್ಲ, ಅದೇ ಗರಂ ಮಸಾಲ ಪುಡಿಯನ್ನು ಅರ್ಧ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ. ತುಂಬಾ ಸ್ಟ್ರಾಂಗ್ ಇದೆ ಗರಂ ಮಸಾಲ, ನಾವು ಮನೆಯಲ್ಲೇ ಮಾಡಿರೋದಲ್ವ, ತುಂಬ ಚೆನ್ನಾಗಿದೆ. ಹಾಗಾಗಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಯಾವುದೇ ನಾನು ಎಣ್ಣೆ ಯೂಸ್ ಮಾಡಿಲ್ಲ, ನಾನು ಇಲ್ಲಿ ಮತ್ತೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಆ ಬೆಣ್ಣೆ ಹಾಕಿ ಈ ಥರ ನಾವು ಕುದಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೇಂಜ್ ಆಗುತ್ತೆ. ಜೊತೆಗೆ ನಾವಿಲ್ಲಿ ಲಾಸ್ಟಲ್ಲಿ ಹಾಲಿನ ಕೆನೆ ಅಥವಾ ಏನಿರುತ್ತಲ್ಲ ಅದನ್ನು ಸಹ ಹಾಕ್ಕೊಳ್ಬೋದು. ಲಾಸ್ಟಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು, ಅಂದರೆ ಹಾಲಿನ ಕೆನೆ ಅಂದರೆ ಫ್ರೆಶ್ ಕ್ರೀಮ್ ಅಂತ ಅರ್ಥ, ಅದನ್ನು ಫ್ರೆಶ್ ಕ್ರೀಮ್ ಇದ್ದರೆ ನೀವು ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ನಾನು ಹಾಕಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಕಿ ಇದನ್ನು ಒಂದು 2-3 ನಿಮಿಷ ಅಷ್ಟೇ ಕುದಿಸೋಣ, ಯಾಕಂದರೆ ಒತ್ತಿ ಬಿಡುತ್ತೆ, ತಳ ಹತ್ತಿರುತ್ತೆ. ನೋಡ್ತಾ ಇದ್ದೀರಲ್ವ, ರೆಡಿ ಆಯಿತು. ಒಳ್ಳೆ ರಿಚ್ ರೆಸಿಪಿ ಅಂತ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿದ್ದಾದಲ್ಲಿ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಹೊಸ್ದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.